ಇನ್ನು ಕೇರಳದ ಈ ಕುಸಿತದಿಂದಾಗಿ ದುರಂತದಿಂದಾಗಿ ಸಾವಿರಾರು ಜನ ಈಗ ಎಲ್ಲಿರಬೇಕು ಏನು ಅನ್ನೋ ರೀತಿಯಾಗಿ ದಿಕ್ಕು ತೋಚದಂತಾಗಿದ್ದಾರೆ. ಜೊತೆಗೆ ಬೇರೆ ಬೇರೆ ರಾಜ್ಯಗಳಿಂದ ಕೂಡ ಈಗ ಸಹಾಯ ಬರ್ತಾ ಇದೆ. ಮೆಡಿಸಿನ್ ಹಾಗೇನೆ ಏನು ಆಹಾರದ ವ್ಯವಸ್ಥೆ ಬೇಕು ಇದಕ್ಕೆ ವ್ಯವಸ್ಥೆಯನ್ನು ಮಾಡಲಾಗ್ತಿದೆ. ಬನ್ನಿ ರಿಪೋರ್ಟ್ ಇದೆ ಈ ಬಗ್ಗೆ ನೋಡೋಣ. ಕೇರಳದಲ್ಲಿ ನಡೆದಂತ ದುರಂತಕ್ಕೆ ನೂರಾರು ಕುಟುಂಬಗಳು ಬೀದಿಗೆ ಬಿದ್ದಿರುವಂಥದ್ದು. ಸಾಕಷ್ಟು ಒಂದು 11-12 ಗಂಟೆವರೆಗೂ ಕೂಡ ಕಾರ್ಯಾಚರಣೆ ಮಾಡುವಂತಹ ಇಂಗಿತ ಇದ್ರೂ ಕೂಡ ಮಳೆ ಅದಕ್ಕೆ ಸಪೋರ್ಟ್ ಮಾಡ್ತಾ ಇಲ್ಲ. ಪ್ರತಿ ಒಂದು ಸಮಯಕ್ಕೆ ಅವ್ರಿಗೆಲ್ಲ ಏನೆಲ್ಲ ಊಟವನ್ನು ಕೊಡಬೇಕು ಆ ಒಂದು ಊಟವನ್ನು ಕೊಡುವಂತ ಕೆಲಸವನ್ನು ಮಾಡ್ತಾ ಇರುವಂಥದ್ದು. ಇನ್ನೂರೈವತ್ತಕ್ಕೂ ಹೆಚ್ಚು ಜನರ ಬಲಿ ಪಡೆದಿರೋ ಕೇರಳ ಗುಡ್ಡ ಕುಸಿತ ಕಣ್ಣೀರ ಕಥೆಗಳಿಗೆ ಸಾಕ್ಷಿ ಆಗ್ತಿದೆ. ಸಂಕಷ್ಟದ ನಡುವೆ ಸಂತ್ರಸ್ತರಿಗೆ ದೇಶದೆಲ್ಲೆಡೆಯಿಂದ ನೆರವಿನ ಹಸ್ತ ಚಾಚಲಾಗ್ತಿದೆ. ಪ್ರಾಕೃತಿಕ ವಿಕೋಪದಿಂದ ಅತಂತ್ರರ ತಂದೆ ತಾಯಿಯಾಗುವುದು ಇನ್ನೂ ಕನಸೆ. ಅಪೋಲೋ ಫರ್ಟಿಲಿಟಿ ಮೂಲಕ ನಿಮ್ಮ ತಂದೆ ತಾಯಿಯಾಗುವ ಕನಸನ್ನು ನನಸಾಗಿಸಿಕೊಳ್ಳಿ. ಉಚಿತ ಆಪ್ತ ಸಮಾಲೋಚನೆಗಾಗಿ ಕರೆ ಮಾಡಿ 9953323196. ಆದವರಿಗೆ ಮನೆ ವಸತಿ ಕಳೆದುಕೊಂಡು ನಿರಾಶ್ರಿತರಾದವರಿಗೆ 82ಕ್ಕೂ ಹೆಚ್ಚು ಕಾಳಜಿ ಕೇಂದ್ರಗಳನ್ನ ತೆರೆಯಲಾಗಿದೆ. ಕೇರಳದ ವಯನಾಡಿನಿಂದ ಘಟನೆಯ ಬಗ್ಗೆ ಪ್ರತ್ಯಕ್ಷ ವರದಿ ನೀಡುತ್ತಿರುವ ನಿಮ್ಮ TV9 ಕಾಳಜಿ ಕೇಂದ್ರದಲ್ಲಿ ವ್ಯವಸ್ಥೆ ಹೇಗಿದೆ ಅನ್ನೋದರ ವಿವರವನ್ನ ನಿಮ್ಮ ಮುಂದಿಡ್ತಿದೆ. ರಕ್ಷಣಾ ಕಾರ್ಯಾಚರಣೆ ಯುದ್ಧೋಪಾದಿಯಲ್ಲಿ ಸಾಗಿದೆ. ಅಲ್ಲಿ ರಕ್ಷಣಾ ಕಾರ್ಯಾಚರಣೆ ಮಾಡ್ತಿರೋರಿಗೆಲ್ಲರಿಗೂ ಕೂಡ ಆಹಾರದ ಕೊರತೆ ಆಗಬಾರದು ಅಂತ ಹೇಳಿ ಇಲ್ಲಿ ಎಲ್ಲ ರೀತಿಯ ವ್ಯವಸ್ಥೆಯನ್ನು ಮಾಡ್ತಾ ಇರುವಂಥದ್ದು. ಅಂದರೆ ಇನ್ನೇನು ಕೆಲವು ಕಿಲೋಮೀಟರ್ ದೂರದಲ್ಲಿ ಇರುವಂತಹ ಈ ಒಂದು ಪ್ರದೇಶ ಇಲ್ಲಿ ನೋಡ್ಬೋದಾಗಿದೆ. ಸಾಕಷ್ಟು ಜನರು ಸ್ವಯಂ ಸೇವಕರು ಎಲ್ಲರೂ ಕೂಡ ಬಂದು ಇಲ್ಲಿ ಪರೋಟವನ್ನು ಬೇಯಿಸುವಂಥ ಕೆಲಸವನ್ನು ಮಾಡ್ತಾ ಇರುವಂಥದ್ದು. ಸ್ವಯಂ ಸೇವಕರು ಸಾಕಷ್ಟು ಜನರು ಇದ್ದಾರೆ. ಸ್ಥಳೀಯ ಪೊಲೀಸರು, ಸ್ಥಳೀಯ ಅಧಿಕಾರಿ ಸಿಬ್ಬಂದಿಗಳು, ಸ್ವಯಂ ಸೇವಕರು, ಹೀಗೆ ಸಾಕಷ್ಟು ಜನರು ಇಲ್ಲಿ ಇರೋದ್ರಿಂದ ಈ ಒಂದು ಭಾಗದಲ್ಲಿ ಆಹಾರಕ್ಕೆ ಯಾವುದೇ ರೀತಿ ಕೊರತೆ ಆಗಬಾರದು ಅಂತ ಹೇಳಿ ಇಲ್ಲಿ ಎಲ್ಲ ರೀತಿಯ ಆಹಾರದ ವ್ಯವಸ್ಥೆಯನ್ನು ಮಾಡಿರುವಂಥದ್ದನ್ನು ಇಲ್ಲಿ ನೋಡ್ಬೋದಾಗಿದೆ. ಬೆಳಿಗ್ಗೆಯಿಂದ ರಾತ್ರಿವರೆಗೆ 7,000 ಜನರಿಗೆ ಊಟ. ಮೆಪ್ಪಾಡಿ ಸಮೀಪದ ಕಾಳಜಿ ಕೇಂದ್ರದಲ್ಲಿ 7,000 ಜನರಿಗೆ ಊಟದ ವ್ಯವಸ್ಥೆ ಮಾಡಲಾಗಿದೆ. ಸ್ವಯಂ ಸೇವಕರು ವೆಜ್, ನಾನ್ ವೆಜ್ ಊಟ ತಯಾರಿಸುತ್ತಿದ್ದಾರೆ. ಸಚಿವರು, ಅಧಿಕಾರಿಗಳು ರಕ್ಷಣಾ ಕಾರ್ಯಾಚರಣೆ ಮಾಡ್ತಿರೋರಿಗಾಗಿ ಚಿಕನ್, ಮಟನ್, ಪರೋಟಾ, ಕುಷ್ಕಾ, ರೈಸ್ ಬಾತ್ ಸೇರಿದಂತೆ ಹಲವು ರೀತಿ ಆಹಾರವನ್ನ ತಯಾರಿಸುತ್ತಿದ್ದಾರೆ. ಗುಂಡ್ಲುಪೇಟೆಯಿಂದ ತರಕಾರಿ ಸರಬರಾಜು. ಮೆಪ್ಪಾಡಿ ತಾಲೂಕು ಬಳಿ ಇರೋ ಕಾಳಜಿ ಕೇಂದ್ರದಲ್ಲಿ 750 ಮಂದಿ ಆಶ್ರಯವನ್ನ ಪಡೆದಿದ್ದಾರೆ. ಅಲ್ಲೇ ಮೆಡಿಕಲ್ ಚೆಕಪ್ಗೆ ವ್ಯವಸ್ಥೆಯನ್ನ ಮಾಡಲಾಗಿದೆ. ಊಟದ ವ್ಯವಸ್ಥೆಗಾಗಿ ಗುಂಡ್ಲುಪೇಟೆಯಿಂದ ತರಕಾರಿ ಸರಬರಾಜು ಮಾಡಲಾಗಿದೆ. ಕೇರಳ ಸರ್ಕಾರದಿಂದ ಈ ಒಂದು ಕಾಳಜಿ ಕೇಂದ್ರವನ್ನು ತೆರೆಯಲಾಗಿದೆ. ಈ ಕಾಳಜಿ ಕೇಂದ್ರಕ್ಕೆ ಸುಮಾರು 3,000ಕ್ಕೂ ಹೆಚ್ಚು ಜನರನ್ನ ರಕ್ಷಣೆ ಮಾಡಿ ಕರೆದುಕೊಂಡು ಬರಲಾಗಿರುವಂಥದ್ದು. ಅದನ್ನು ಕೂಡ ಇಲ್ಲಿ ಬರುವಂತ ಪ್ರತಿಯೊಬ್ಬರು ಕೂಡ ಆರೋಗ್ಯ ತಪಾಸಣೆ ಮಾಡುವಂತ ಕೆಲಸವನ್ನು ಕೂಡ ಇಲ್ಲಿನ ಆರೋಗ್ಯಾಧಿಕಾರಿಗಳು ಮಾಡ್ತಾ ಇದ್ದಾರೆ. ಪ್ರತಿ ಒಂದು ಸಮಯಕ್ಕೆ ಅವ್ರಿಗೆಲ್ಲ ಏನೆಲ್ಲ ಊಟವನ್ನು ಕೊಡಬೇಕು ಆ ಒಂದು ಊಟವನ್ನು ಕೊಡುವಂತ ಕೆಲಸವನ್ನು ಮಾಡ್ತಾ ಇರುವಂಥದ್ದು. ಮಿಲಿಟರಿಯಿಂದ ಭರದ ರಕ್ಷಣಾ ಕಾರ್ಯಾಚರಣೆ. ರಾತ್ರಿ ಎಷ್ಟೊತ್ತಾದ್ರೂ ಪರವಾಗಿಲ್ಲ, ಈ ಒಂದು ಟ್ರಕ್ ಅನ್ನ ನಿರ್ಮಾಣ ಮಾಡ್ತೀವಿ ಅಂತ ಚಲದಂಕ ಮಲ್ಲರ ರೀತಿಯಲ್ಲಿ ಈ ಒಂದು ಇಂಡಿಯನ್ ಆರ್ಮಿ ಕೆಲಸವನ್ನ ಮಾಡ್ತಾ ಇರುವಂತದ್ದು. ಮಿಲಿಟರಿಯ 300ಕ್ಕೂ ಹೆಚ್ಚು ಯೋಧರು ರಕ್ಷಣಾ ಕಾರ್ಯಾಚರಣೆಯಲ್ಲಿ ತೊಡಗಿದ್ದಾರೆ. NDRF ಟೀಮ್ ಕೂಡ ಅವರಿಗೆ ಸಾಥ್ ನೀಡುತ್ತಿದೆ. ಈ ಕುರಿತು ನಮ್ಮ ಪ್ರತಿನಿಧಿ ಸ್ಥಳದಿಂದ ಪ್ರತ್ಯಕ್ಷ ವರದಿಯನ್ನ ನೀಡಿದ್ದಾರೆ. ವಯನಾಡಿನ ಮುಂಡಕ್ಕೈ ಮತ್ತೆ ಚೂರಲ್ಮಾಲಾದಲ್ಲಿ ಇನ್ನೂ ಕೂಡ ಕಾರ್ಯಾಚರಣೆ ಮುಂದುವರೆದಿರುವಂಥದ್ದು. ರಾತ್ರಿ ಆದರೂ ಕೂಡ JCBಗಳನ್ನು ಬಳಸಿಕೊಂಡು ಕೆಲವೊಂದು ರಕ್ಷಣಾ ಕಾರ್ಯವನ್ನು ಮಾಡಲಿಕ್ಕೆ ಮುಂದಾಗಿರುವಂಥದ್ದು ಇಲ್ಲಿ ನೋಡ್ಬೋದಾಗಿದೆ. ಏನು ಅಂತಿಮ ಹಂತದಲ್ಲಿ ಅಂದರೆ ಇವತ್ತಿನ ಕಾರ್ಯಾಚರಣೆ ಒಂದು ಅಂತಿಮ ಹಂತದಲ್ಲಿ ಇದೆ ಅಂತಲೇ ಹೇಳ್ಬೋದು. ಸಾಕಷ್ಟು ಒಂದು 11-12 ಗಂಟೆವರೆಗೂ ಕೂಡ ಕಾರ್ಯಾಚರಣೆ ಮಾಡುವಂತಹ ಇಂಗಿತ ಇದ್ರೂ ಕೂಡ ಮಳೆ ಅದಕ್ಕೆ ಸಪೋರ್ಟ್ ಮಾಡ್ತಾ ಇಲ್ಲ. ಸೊ ಸದ್ಯಕ್ಕೆ ಇಂಡಿಯನ್ ಆರ್ಮಿಯವರು ಇಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. NDRF ಅವರೆಲ್ಲರೂ ಕೂಡ ಕೆಲವೊಂದು ಸಿದ್ಧತೆಗಳನ್ನು ಮಾಡ್ಕೊಳ್ತಾ ಇರುವಂಥದ್ದು. ಮತ್ತೆ ಸ್ಥಳೀಯರು ಈಗಾಗಲೇ ಇಲ್ಲಿಂದ ತೆರಳಿರುವಂಥದ್ದು. ಇನ್ನು ಕೆಲವು ಸ್ವಯಂ ಸೇವಕರು ಇಲ್ಲೇ ಇರುವಂಥದ್ದು. ಅದೇನೇ ಇರಲಿ, ವಯನಾಡಿನ ಈ ಗುಡ್ಡ ಕುಸಿತ ಕೇರಳದ ಇತಿಹಾಸದಲ್ಲಿ ಅತ್ಯಂತ ಘೋರ, ಕರಾಳ ಪ್ರಾಕೃತಿಕ ವಿಕೋಪವಾಗಿದೆ. ಬ್ಯೂರೋ ರಿಪೋರ್ಟ್ TV9.